ರಾಷ್ಟ್ರಪತಿಗಳ ಅಂಗಳಕ್ಕೆ ದ್ವೇಷ ಭಾಷಣದ ತಡೆ ವಿಧೇಯಕ ಹೋಗಿದೆ. ದ್ವೇಷ ಭಾಷಣ ವಿಧೇಯಕಕ್ಕೆ ರಾಜ್ಯಪಾಲರು ಅಂಕಿತವನ್ನು ಹಾಕಿಲ್ಲಲ್ವಾ, ಹಾಗಾಗಿ ಈ ವಿಧೇಯಕವನ್ನ ರಾಷ್ಟ್ರಪತಿಗಳಿಗೆ ರಾಜ್ಯ ಸರ್ಕಾರ ರವಾನೆಯನ್ನ ಮಾಡಿದೆ. ಸಹಜವಾಗಿ ರಾಜ್ಯಪಾಲರು ಹಾಕದೇ ಇದ್ದಾಗ ಅದು ರಾಷ್ಟ್ರಪತಿಗಳ ಹತ್ರ ನೇರವಾಗಿ ಪತ್ರವನ್ನು ಬರೀಬಹುದು. ಅಲ್ಲಿ ಕಳಿಸಿದೆ. ಈಗ ಕೇಂದ್ರ ಗೃಹ ಇಲಾಖೆಯೂ ಕೂಡ ಕಾಂಗ್ರೆಸ್ ಸರ್ಕಾರ ಪತ್ರವನ್ನು ಬರೆದಿದೆ. ವಿಧೇಯಕದ ಉದ್ದೇಶ ಅಗತ್ಯ ಕುರಿತು ಸರ್ಕಾರದಿಂದ ಮನವರಿಕೆ ಮಾಡಿಕೊಡಲಾಗಿದೆ. ರಾಜ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಇಲಾಖೆ ಪತ್ರ ಬರೆದಿರುವುದು. ಫೆಬ್ರವರಿ 4ರಂದು ಸಮಗ್ರ ವಿವರಣೆ ಮೂಲಕ 20 ಪುಟಗಳ ಪತ್ರವನ್ನು ಬರೆಯಲಾಗಿದೆ. ಸಮಾಜದಲ್ಲಿ ಶಾಂತಿ ಸ್ಥಾಪನೆಗೆ ಕಾನೂನಿನ ಅಗತ್ಯ ಇದೆ. ಪ್ರಚೋದನಕಾರಿ ಭಾಷಣದಿಂದ ಕೋಮು ಸಾಮರಸ್ಯ ಹದಗೆಟ್ಟಿದೆ. ಹಾಗಾಗಿ ವಿಧೇಯಕದ ಅನಿವಾರ್ಯತೆ ಇದೆ ಅಂತ ವಿವರಣೆಯನ್ನ ಅದರಲ್ಲಿ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಈಗ ರಾಜ್ಯಪಾಲರು ಅದನ್ನ ತಡೆ ಹಿಡಿದ್ರು. ಅದಕ್ಕೆ ಅವರು ಅಂಕಿತವನ್ನು ಹಾಕಲಿಲ್ಲ. ಸೊ ಒಂದು 3 ವಿಧೇಯಕವನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು. ಸರ್ಕಾರ ಇಲ್ಲಿ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮಂಡನೆ ಆಯಿತು, ಇಲ್ಲಿ ಅಂಗೀಕಾರ ಆಯಿತು, ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ರಾಜ್ಯಪಾಲರು ಅವರು ಪುನರ್ ಪರಿಶೀಲನೆ ಮಾಡಬೇಕು ಅಂಥೇಳಿ ರಾಷ್ಟ್ರಪತಿಗಳ ಹತ್ರ ಇವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳಿಗೂ ಕೂಡ ಸರ್ಕಾರ ಮನವರಿಕೆಯನ್ನು ಮಾಡಿಕೊಟ್ಟಿದೆ. ದ್ವೇಷ ಭಾಷಣ ಮಾಡೋದ್ರಿಂದ ನೋಡಿ ಈ ರೀತಿ ಆಗುತ್ತೆ, ಕೋಮು ದಳ್ಳೂರಿ ಆಗುತ್ತೆ, ಸಾವು ನೋವುಗಳಾಗುತ್ತೆ, ಧರ್ಮದ ನಡುವೆ ಜಗಳ ಉಂಟಾಗುತ್ತೆ. ಅದಕ್ಕೆ ಉದಾಹರಣೆಗಳು ಬಹಳ ಇದೆ. ಕರಾವಳಿ ಭಾಗದಲ್ಲಂತರೂ ಸರಣಿ ಹತ್ಯೆಗಳಾಗಿದ್ದಾವೆ. ಅಂದರೆ ಸವಿವರವಾಗಿ ರಾಷ್ಟ್ರಪತಿಗಳಿಗೆ ಆ ಪತ್ರದ ಮುಖೇನವಾಗಿ ತಿಳಿಸಿದ್ದಾರೆ. ಈ ದ್ವೇಷ ಭಾಷಣ ತಡೆ ಕಾಯ್ದೆಯನ್ನು ತಂದರೆ ಏನು ಅನುಕೂಲ ಆಗುತ್ತೆ? ಸಮಾಜದ ಸ್ವಾಸ್ಥ್ಯ ಹಾಳಾಗುವುದಿಲ್ಲ, ಎಲ್ಲರಲ್ಲೂ ಸಹೋದರತ್ವ ಬರಬಹುದು ಮತ್ತು ಧರ್ಮಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಅಥವಾ ಜಗಳಗಳು ಕಡಿಮೆ ಆಗಬಹುದು. ಜೊತೆಗೆ ತೇಜೋವಧೆ ಏನಿದೆ, ವೈಯಕ್ತಿಕವಾಗಿ ಜಾತಿ ಧರ್ಮ ಅನ್ನುವಂಥ ಆ ಟೀಕೆಗಳನ್ನು ಮಾಡುವುದೇನಿದೆ, ಒಬ್ಬ ವ್ಯಕ್ತಿಯನ್ನು ಹೀಗಳೆಯುವುದೇನಿದೆ, ಅದೆಲ್ಲವೂ ಕೂಡ ಕಡಿಮೆ ಆಗ್ಬೋದು ಅನ್ನುವಂಥ ಅಭಿಪ್ರಾಯ ಅಲ್ಲಿ ವ್ಯಕ್ತವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ರಾಜ್ಯಪಾಲರು ಅಂಕಿತವನ್ನು ಹಾಕಿರಲಿಲ್ಲ, ಅವರು ಕೂಡ ರಾಷ್ಟ್ರಪತಿಗಳಿಗೆ ಅದನ್ನ ಕಳಿಸಿದ್ರು, ನೀವೇ ಇದನ್ನ ಪರಾಮರ್ಶೆ ಮಾಡಬೇಕು ಅಂತೇಳಿ. ಈಗ ರಾಜ್ಯ ಸರ್ಕಾರವೂ ಕೂಡ ಅಲ್ಲಿಗೆ ಕಳಿಸಿದೆ, ಪತ್ರವನ್ನು ಬರೆದಿದೆ. ಅಂದ್ರೆ ಮುಂದೆ ಏನಾಗ್ಬೋದು? ಈಗ ರಾಷ್ಟ್ರಪತಿಗಳು ತಿರಸ್ಕಾರ ಮಾಡುವಂತಹ ಸಾಧ್ಯತೆಗಳೇ ಕಾಣಿಸ್ತಿದೆಯಾ, ಅಥವಾ ಅಂತಿಮವಾಗಿ ಅವರ ವಿವೇಚನೆಗೆ ಬಿಟ್ಟಿದ ಹೇಗೆ? ಪ್ರಭು, ದ್ವೇಷ ಭಾಷಣ ವಿಧೇಯಕವನ್ನ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಲಾಗಿತ್ತು. ಅದನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಲಾಗಿತ್ತು. ಆದರೆ ರಾಜ್ಯಪಾಲರು ಕೆಲವು ಅಂಶಗಳನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಅದನ್ನ ವಾಪಸ್ ಕಳಿಸಿದ್ರು. ಇದರಲ್ಲಿ ಈ ರೀತಿಯಾದಂತಹ ಅನುಮಾನಗಳು ಬರ್ತಾ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪುಗಳು, ಹೈಕೋರ್ಟ್ನ ಕೆಲವು ತೀರ್ಪುಗಳು ಇದರ ನೀವು ಮೆನ್ಷನ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ವ್ಯಕ್ತಿಯ ಸ್ವಾತಂತ್ರ್ಯ ಹರಣಕ್ಕೆ ಕಾರಣ ಆಗಬಹುದು, ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟಗಳು ಎದುರಾಗಬಹುದು ಅನ್ನುವಂಥ ಕಾರಣಕ್ಕೆ ಅದನ್ನ ವಾಪಸ್ ಮಾಡಿದ್ರು. ತದನಂತರ ವಿವರಣೆಯನ್ನ ಕೊಟ್ಟು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿತ್ತು. ಆಗ ರಾಜ್ಯಪಾಲರು ಮತ್ತೊಮ್ಮೆ ಕೆಲವು ಅನುಮಾನಗಳನ್ನ, ಕಳವಳಗಳನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಅದನ್ನ ಪೆಂಡಿಂಗ್ ಇಡ್ತಾರೆ. ಅವರು ಅದಕ್ಕೆ ಸಹಿಯನ್ನ ಹಾಕೋದಿಲ್ಲ, ಪೆಂಡಿಂಗ್ ಇಡ್ತಾರೆ. ಸೊ ಪೆಂಡಿಂಗ್ ಇಟ್ಟ ನಂತರ ಅದನ್ನ ರಾಷ್ಟ್ರಪತಿಗಳ ಅವಗಾಹನೆಗೆ ಕಳಿಸ್ತಾರೆ. ಅಂದ್ರೆ ಇಲ್ಲಿ ನಾನು ಮಾಡೋದಕ್ಕೆ ಬರೋದಿಲ್ಲ, ಅದು ಸೂಕ್ತವಾದಂತವ್ರು ಅವರು ಅಂತೇಳಿ ಅಲ್ಲಿಗೆ ರವಾನೆಯನ್ನ ಮಾಡ್ತಾರೆ. ಇದೀಗ ರಾಜ್ಯ ಸರ್ಕಾರ ಕೂಡ ಈಗ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆಯುವ ಮೂಲಕ ವಿಧೇಯಕವನ್ನ ಅಲ್ಲಿಗೆ ರವಾನೆ ಮಾಡಿದೆ. ಸುಪ್ರೀಂ ಕೋರ್ಟ್ ಮತ್ತೆ 18 ಹೈಕೋರ್ಟ್ಗಳ ಒಂದು ತೀರ್ಪುಗಳನ್ನ ಆಧರಿಸಿ ಅದರ ಒಂದು ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ನಾವು ಯಾವ ಕಾರಣಕ್ಕಾಗಿ ಈ ವಿಧೇಯಕವನ್ನ ತರ್ತಾ ಇದ್ದೀವಿ, ವಿಧೇಯಕದಿಂದ ಸಮಾಜದಲ್ಲಿ ಆಗಬಹುದಾದಂತಹ ಶಾಂತಿ ಸುವ್ಯವಸ್ಥೆ ಹೇಗಿರುತ್ತೆ, ಮತ್ತೆ ದ್ವೇಷ ಭಾಷಣದಿಂದ ಸಮಾಜದಲ್ಲಿ ಯಾವ ರೀತಿಯಾದಂತಹ ಸ್ವಾಸ್ಥ್ಯಗಳು ಹಾಳಾಗ್ತಾ ಇತ್ತು, ಅದನ್ನಕ್ಕೆ ಕಡಿವಾಣವನ್ನ ಯಾವ ರೀತಿಯಾಗಿ ಹಾಕಬಹುದು ಅನ್ನುವಂತ ವಿವರಣೆಗಳನ್ನ ಕೊಟ್ಟು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ಪತ್ರವನ್ನ ಸುಮಾರು 20 ಪುಟಗಳ ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ರಾಷ್ಟ್ರಪತಿಗಳ ಅಂಗಳಕ್ಕೆ ಈಗ ತಲುಪಿರೋದ್ರಿಂದ ಸಹಜವಾಗಿ ಅದರಲ್ಲಿರುವಂತಹ ಸಾಧಕಗಳು, ಲೋಪದೋಷಗಳು ಏನು ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಏಕಾಏಕಿ ರಾಜ್ಯಪಾಲರೇ ಅದನ್ನ ನಿರಾಕರಿಸಿ ಇಲ್ಲಿಗೆ ರವಾನಿಸಿದ್ದಾರೆ ಅಂತ ಅಂದ್ರೆ ಅದರಲ್ಲಿರುವಂತಹ ಅಂಶಗಳೇನು, ಮತ್ತೆ ಲೋಪದೋಷಗಳೇನು, ಅದರಲ್ಲಿ ಆಗುವಂತಹ ಸಾಧಕ ಬಾಧಕಗಳೇನು, ಮತ್ತೆ ಸುಪ್ರೀಂ ನ್ಯಾಯಾಲಯಗಳಲ್ಲಿ ಕೊಟ್ಟಿರುವಂತಹ ತೀರ್ಪುಗಳು ಯಾವ ರೀತಿಯಾಗಿದೆ, ಇದನ್ನ ಜಾರಿಗೆ ತರೋದ್ರಿಂದ ಮುಂದೆ ಆಗಬಹುದಾದ ಕಾನೂನಿನ ಸಂಕಷ್ಟಗಳೇನು, ಇದೆಲ್ಲವನ್ನು ಕೂಡ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಪರಿಶೀಲನೆಯನ್ನ ಮಾಡಿ ಅಂತಿಮವಾಗಿ ಅದಕ್ಕೆ ಸಹಿಯನ್ನ ಹಾಕಬಹುದು ಅಥವಾ ಹಾಕದೇ ಇರಬಹುದು.
ಇಲ್ಲ ನೀವು ಕೊಟ್ಟಿರುವಂತಹ ವಿವರಣೆ ನಮಗೆ ಸರಿಯಾಗಿಲ್ಲ, ಇಂತಿಂತ ಅಂಶಗಳು ಕಳವಳಕಾರಿಯಾಗಿದೆ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಹುದು ಅನ್ನುವಂಥ ಅಂಶಗಳನ್ನ ಎತ್ತಿ ಹಿಡಿಬಹುದು. ಇಲ್ಲ ನೀವು ತಂದಿರುವಂತಹ ಕಾಯ್ದೆ ಸರಿಯಾಗಿದೆ ಅಂತೇಳಿ ಅದಕ್ಕೆ ಅಂಗೀಕಾರವನ್ನು ಕೂಡ ಹಾಕಬಹುದು. ಎಲ್ಲವೂ ಕೂಡ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಿದ್ದು. ಹಾಗಾಗಿ ರಾಷ್ಟ್ರಪತಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ಈ ದ್ವೇಷ ಭಾಷಣ ವಿಧೇಯಕ ಜಾರಿಗೆ ಬರುತ್ತಾ ಅಥವಾ